ಸರಿಯಾಗಿ ಲೆಕ್ಕ ಮಾಡಿರಿ, ತಿಳ್ಕೊಂಡು ಮಾಡಿರಿ. ನಾ ಬಂದು ತಿಳಿಸ್ತನು, ನೀವು ಮಾಡ್ಬೇಕಾಗ ವಿಡಿಯೋ ಆನ್ ಮಾಡಿರಿ ಮಾಡೋದಾತಂದ್ರೆ. ನೋಡ್ರಿ ಎಲ್ಲರೂ, ಒಂದು ವಸ್ತುವಿನ ಬೆಲೆಯನ್ನು ₹50ರಿಂದ ₹62.50ಕ್ಕೆ ಏರಿಸಲಾಯಿತು. ಈ ಏರಿಕೆಯು ಶೇಕಡ ಎಷ್ಟು ಅಂತಂತ ಕೇಳ್ತಾರೆ. ಮತ್ತು ಸರಳ ರೀತಿಯೊಳಗೆ ತಿಳಿಸ್ತಿರ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಒಂದು ವಸ್ತುವಿನ ಬೆಲೆ ಮೊದಲ ಮೂಲ ಬೆಲೆ ಎಷ್ಟಿತ್ತು? 50 ಇತ್ತು. ಏರಿಕೆಯಾದ ಬೆಲೆ ಎಷ್ಟು? 62.50. ಹೆಚ್ಚಳ ತಕ್ಕೋಬೇಕು. ಮೊದಲು ಹೆಚ್ಚಳ ತಕ್ಕೊಂಡ್ರಿ ಅಂತಂದ್ರೆ ನಿಮ್ಮ ಶೇಕಡ ಹೆಚ್ಚಳ ಬರ್ತದೆ. ಎಲ್ಲರೂ ಮಾಡೋದಾತ ವಿಡಿಯೋ ಆನ್ ಮಾಡ್ರಿ. ನೋಡಿ, ಒಂದು ವಸ್ತುವಿನ ಬೆಲೆಯನ್ನು 50 ಮೂಲ ಬೆಲೆ, ಮೊದಲಿನ ಬೆಲೆ ಎಷ್ಟದ? 50 ಅದ. ಹೆಚ್ಚಳ ತಕ್ಕೊರಿ, ಸರಳ ರೀತಿ ತಿಳಿಸ್ನ. ಹೆಚ್ಚಳ ಬರೋಬರಿ ಹೆಚ್ಚಾದ ಬೆಲೆದೊಳಗ ಮೂಲ ಬೆಲೆಯನ್ನ ಕಡಿಬೇಕು ಅಂದ್ರೆ ಹೆಚ್ಚಳ ಬರ್ತದೆ. ಹೆಚ್ಚಾದ ಬೆಲೆ ಎಷ್ಟದ? 62.50 ಅದ. ಇದು ಹೆಚ್ಚಿಗೆ ಆದ ಏರಿಕೆಯಾದ ಬೆಲೆ. ಇದು ಏರಿಕೆಯಾದ ಬೆಲೆದೊಳಗ ನೀವು ಮೊದಲಿನ ಬೆಲೆ ಅಂದ್ರೆ ಮೊದಲು ಇದ್ದ ಬೆಲೆ ಎಷ್ಟು? ಒಂದು ವಸ್ತುವಿನ ಬೆಲೆ ಮೂಲ ಬೆಲೆ ಎಷ್ಟದ? 50 ಅದ. 50.00 ಯಾಕೆ ಮಾಡ್ಕೋಬೇಕಂದ್ರೆ ದಶಮಾಂಶ ಅದ. ಇದ್ರಾಗ ಕಳೀರಿ, ಎಷ್ಟಾತ್ ನೋಡ್ರಿ? 12.50 ಏನಾಯ್ತು? ಹೆಚ್ಚಳ ಆಯ್ತು. ಅದಕ್ಕೆ ₹50 12.50 ಹೆಚ್ಚಳ ಆಗ್ತದೆ. ಏರಿಕೆಯಾದ ಬೆಲೆಗೆ ಯಾವಾಗಲಾದ್ರೂ ಹೆಚ್ಚಳ ಆಗುದಲ್ಲ, ಮೂಲ ಬೆಲೆಗೆ ಹೆಚ್ಚಳ ಆಗ್ತದ. ಅದನ್ನು ತಿಳ್ಕೊಬೇಕು ನೀವು. 50ಕ್ಕೆ 12.50 ಹೆಚ್ಚಾಯ್ತು. 100ಕ್ಕೆ ಎಷ್ಟು? ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಅಥವಾ ಇನ್ನೊಂದು ರೀತಿ, ಶೇಕಡ ಹೆಚ್ಚಳ ಬರೋಬರಿ 100 ಗುಂಡ್ಲೆ ಹೆಚ್ಚಳ 100 ಗುಂಡ್ಲೆ ಹೆಚ್ಚಳ ಸರ್ವಾಸ ಬಾಗಲೆ ಮೂಲ ಬೆಲೆ ಅಂದ್ರೆ ಅಸಲು ಬೆಲೆ. ಅಸಲು ಬೆಲೆ ಅಂದ್ರೆ ಎಷ್ಟು? 50. ಅಸಲು ಬೆಲೆ ಅಂದ್ರೆ ಮೂಲ ಬೆಲೆ. ಇದಕ್ಕೆ ಮೂಲ ಬೆಲೆ ಅಂತಾರ, ಕೊಂಡ ಬೆಲೆ ಅಂತಾರ. ಏನು ಹೆಚ್ಚಳ ಹೆಂಗ ತಕ್ಕೋಬೇಕು? ಏರಿಕೆಯಾದ ಬೆಲೆಯಲ್ಲಿ ಮೂಲ ಬೆಲೆಯನ್ನು ಕಳೆದರೆ ಹೆಚ್ಚಳ ಬರ್ತದೆ. ಎಷ್ಟು ಹೆಚ್ಚಳ ಅದು? 50ಕ್ಕೆ 12.50 ಹೆಚ್ಚಳ ಆದ್ರೆ 100ಕ್ಕೆ ಎಷ್ಟು? ಇದನ್ನೇ ಸೂತ್ರದಾಗ ನೋಡಿ. 50ಕ್ಕೆ 12.50 ಹೆಚ್ಚಳ ಆದ್ರೆ 100ಕ್ಕೆ ಎಷ್ಟು ಅಂದಾಗ ನೋಡಿ. 100 ಗುಂಡ್ಲೆ 12.50 ಮೂಲ ಬೆಲೆ ಎಷ್ಟದ? 50 ಅದ. 800 ಹಾಕರಿ. ಇದಕ್ಕೆ ಸ್ಥಾನ ಬೆಲೆ ಕೊಡ್ಲೇಬೇಕು ನೀವು. ಅದನ್ನ ನೆನ್ಪಿಟ್ಕೋರಿ. ಸ್ಥಾನ ಬೆಲೆ ಕೊಟ್ಟರೆ ಇದು 12.50 ಆಯ್ತು. ಇದನ್ನ 100 ಯಾಕೆ ಕೊಟ್ಟ? ಅದು ದಶಮಾಂಶ ಅದ. ದಶಮಾಂಶ ಇತ್ತು ಅಂದ್ರೆ ಏನ್ ಮಾಡ್ಬೇಕು? ಸ್ಥಾನ ಬೆಲೆ ಕೊಡಬೇಕು. ₹50 ಮೂಲ ಬೆಲೆ. ₹50ಕ್ಕೆ 12.50 100ಕ್ಕೆ ಹೆಚ್ಚು. ಈ 100 ಯಾಕೆ ಬಂತಾರೆ? ಇದು ಬಿಂದು ಮುಂದೆ 2 ಅಂಕೆ ಅಂದ್ರೆ 100 ಇಲ್ಲಿ ಸ್ಥಾನ ಇಡಬೇಕು. ಈ 100 ಹೊತ್ತು ಈ 100, ಈ 0 ಹೊತ್ತು ಈ 0. 5 ಒಂದಲೇ 5 2 10, 5 5 25 ಬರೋಬರಿ. ಶೇಕಡ 25 ಹೆಚ್ಚಳ. ಆನ್ಸರ್ ಈಸ್ ಈಕ್ವಲ್ ಟು ಶೇಕಡ 25 ಹೆಚ್ಚಳ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ? 25 ಉತ್ತರ ಸಂಖ್ಯೆ ಸಿ. ನೋಡಿ ಹೆಚ್ಚಳ ಹೆಂಗ್ ತಗೋ? ಏರಿಕೆಯಾದ ಬೆಲೆಯಲ್ಲಿ ಮೂಲ ಬೆಲೆಯನ್ನ ಕಳಿಬೇಕು. ಏರಿಕೆಯಾದ ಬೆಲೆಯಲ್ಲಿ ಮೂಲ ಬೆಲೆ ಅಂದ್ರೆ ವಸ್ತುವಿನ ಬೆಲೆ 50 ಅದ. 62.50 ಆಯ್ತು. ಎಷ್ಟು ಹೆಚ್ಚಾಯ್ತು? 12.50 ಹೆಚ್ಚಾಯ್ತು. ಶೇಕಡ ಹೆಚ್ಚಳ ಬರೋಬರಿ 100 ಗುಂಡ್ಲೆ ಹೆಚ್ಚಳ ಅಸಲು ಬೆಲೆ ಮೂಲ ಬೆಲೆ. ಮೂಲ ಬೆಲೆಗೆ ಇರ್ತದ, ಅಸಲು ಬೆಲೆಗೆ ಇರ್ತದ, ಕೊಂಡ ಬೆಲೆಗೆ ಇರ್ತದ. ಲಾಭ ಇರ್ಲಿ ಹಾನಿ ಇರ್ಲಿ ಕೊಂಡ ಬೆಲೆ ಹಚ್ಕೋಬೇಕು, ಅಸಲು ಬೆಲೆ ಹಚ್ಕೋಬೇಕು, ಮೂಲ ಬೆಲೆ ಹಚ್ಕೋಬೇಕು. 100 ಗುಂಡ್ಲೆ 12.50 ಸರಾಸ ಬೆಲೆ 50. 50ಕ್ಕೆ 12.50 ಆದ್ರೆ 100ಕ್ಕೆ ಎಷ್ಟು? ಇಲ್ಲಿ ಸ್ಥಾನ ಬೆಲೆ 100 ಕೊಡ್ಬೇಕಾಗ್ತದ.
ಈ 100 25% ಶೇಕಡ ನಿಮ್ಮ ಲೆಕ್ಕ ತಿಳ್ಕೊಂಡು ಚೆನ್ನಾಗಿ ಫೇಲ್ದ ಬರ್ಕೋರಿ.